ಹಾಲೆಲೂಯಾ. ಕರ್ತನ ನಾಮಕ್ಕೆ ವಂದನೆ ಆಗಲಿ. ಪ್ರೇರ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ನಾವೆಲ್ಲರೂ ಕೂಡ ನಮ್ಮ ಬೈಬಲನ್ನು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಪ್ರೇರೆ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 6 verse 1 to 14. The same portion is written in Luke chapter 9 verse 10 to 17, Matthew chapter 14 verse 14 to 21, Mark chapter 6 30 to 44. ಆಮೇನ್. ಇದೇ ವಾಕ್ಯ ಭಾಗ ಪ್ರಿಯರೇ ನಿಮಗೆ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನದಿಂದ 17ನೇ ವಚನದವರೆಗೆ ಬರೆಯಲ್ಪಟ್ಟಿದೆ. ಇದೇ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಿಂದ 21 ಮತ್ತು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಿಂದ 44ನೇ ವಚನದವರೆಗೆ ಬರೆಯಲ್ಪಟ್ಟಿದೆ. ಅವೆಲ್ಲರೂ ಕೂಡ ಈ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಮೊಟ್ಟ ಮೊದಲದಾಗಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 1ನೇ ವಚನದಿಂದ 14ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಪ್ರೇರೆ, ನಾನು ನಂಬ್ತೇನೆ ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡುವ ದೇವರಾಗಿದ್ದಾನೆ. ಯಾವಾಗ ನೀವು ಅಪೇಕ್ಷೆಯಿಂದ ಕೂಳ್ತಿರೋ, ಯಾವಾಗ ವೆನ್ ಯು ಸಿಟ್ ವಿತ್ ಎಕ್ಸ್ಪೆಕ್ಟೇಷನ್, ಐ ವಿಲ್ ಟೆಲ್ ಯು ಗಾಡ್, ಹಿ ವಿಲ್ ಟಾಕ್ ಟು ಯು. ವೆನ್ ಗಾಡ್ ಸ್ಪೀಕ್ಸ್ ಥಿಂಗ್ಸ್ ವಿಲ್ ಚೇಂಜ್. ಯಾವಾಗ ದೇವರು ಮಾತಾಡ್ತಾನೋ ಪ್ರಿಯರೇ, ಸಂಗತಿಗಳು ಬದಲಾಗ್ತದೆ. ನೋಡ್ರಿ, ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಹೇಳಿದ ಬೆಳಕಾಗಲಿ ಅಂದಾಗ ಏನಾಯಿತು? ಬೆಳಕಾಯಿತು. ಲೆಟ್ దేర్ బి లైట్. లైట్ కేమ్ ఇన్ ఎగ్జిస్టెన్స్. ఎప్పుడు దేవుడు వెలుగు కలుగునుగా కన్నాడో అప్పుడు వెలుగు కలిగిను. ఎందుకంటే దేవుని మాటలో, దేవుని వాక్యంలో శక్తి ఉన్నది. There is power in the word of God. When you proclaim, when you confess, when you read, when you preach the word of God, not only hearers will experience the power of God, but also you also will experience the power of God. ಕೇಳೋರು ಮಾತ್ರ ದೇವರ ಶಕ್ತಿಯನ್ನು ಅನುಭವಿಸೋದಿಲ್ಲ, ಸಾರುವಂಥ ನಾವು ಕೂಡ ದೇವರ ಶಕ್ತಿಯನ್ನು ಅನುಭವಿಸ್ತೇವೆ. ಪ್ರೇರೆ, ಈ ಒಂದು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಪ್ರೇರೆ, ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು. ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕಾಗಿ ಈ ಮಾತನ್ನು ಹೇಳಿದನು. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯ ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಯೇಸು ಆ ಜನರನ್ನು ಊಟಕ್ಕೆ ಕೂಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು. ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ, ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು. ಅವರು ಕೂಡಿಸಲಾಗಿ 5 ಜವೆಗೋದಿಯ ರೊಟ್ಟಿಗಳಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು. ಆತನು ಮಾಡಿದ ಈ ಸೂಚಕಾರ್ಯವನ್ನು ಆ ಜನರು ನೋಡಿ, ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಹಾಲೆಲೂಯಾ. ಪ್ರಿಯರೇ, ಅದೇ ರೀತಿ ಲೂಕನ ಬರೆದ ಸುವಾರ್ತೆ ಕೂಡ ನಾವು ಓದಿಕೊಳ್ಳೋಣ. ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಪ್ರೇರೆ, ಇತ್ತಲಾಗಿ ಅಪೊಸ್ತಲರು ಹಿಂತಿರುಗಿ ತಾವು ಬಂದು ಮಾಡಿದ್ದನ್ನೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನು ಅವರನ್ನು ಬೆತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಕರಕೊಂಡು ಹೋದನು. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ
ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಹಲ್ಲೆಲೂಯಾ. ಪ್ರಿಯರೇ, ಈ ಒಂದು ಲೂಕನು ಬರೆದ ಸುವಾರ್ತೆಯಲ್ಲಿ ಕೂಡ ಇದೇ ವಾಕ್ಯ ಭಾಗ ಅದು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಬೈಬಲ್ ಹೇಳ್ತಿದೆ, ಆತನು ಹಿಂದೆ ಕೇವಲ 12 ಮಂದಿ ಶಿಷ್ಯರು ಮಾತ್ರ ಅಲ್ಲ, ಬಹಳಷ್ಟು ಜನ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ರು. ಪ್ರಿಯರೇ, ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ, ಅಲ್ಲಿ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಜನರು ಯೇಸುವಿನ ಬಳಿಗೆ ಬರ್ತಾ ಇದ್ದರು. ಸ್ವಲ್ಪ ಜನರಿಗೆ ಅದ್ಭುತ ನಡೀಲಿಲ್ಲ ಅಂದರೆ ಅವರು ದೇವರ ಬಳಿಗೆ ಬರೋದಿಲ್ಲ. ಪ್ರಿಯರೇ, ಏನಾದರೂ ಅದ್ಭುತ ನಡೆದ್ರೆ ಅವರು ದೇವರ ಬಳಿಗೆ ಬರ್ತಾರೆ. ಅವರು ದೇವರ ಮುಂದೆ ಬಂದಾಗ ಏನು ಅರಿಕೆ ಮಾಡ್ತಾರೆ? ಏಸಪ್ಪ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡು, ಆವಾಗ ನಾನು ನಿನಗೆ ನಡೆದುಕೊಳ್ಳುತ್ತೀನಿ. ಸ್ವಲ್ಪ ಜನ ಲಾಭಕ್ಕಾಗಿ ಯೇಸುವನ್ನು ಹಿಂಬಾಲಿಸ್ತಾರೆ. ಪ್ರಿಯರೇ, ನಾವು ಲಾಭಕ್ಕಾಗಿ ಯೇಸುವನ್ನು ಹಿಂಬಾಲಿಸುವಂಥ ಜನರಲ್ಲ. ಆತನು ನಮ್ಮನ್ನು ಪ್ರೀತಿಸಿ ಆ ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಕೂಡ ಆತನನ್ನು ಪ್ರೀತಿಸ್ತೇವೆ, ಆತನಿಗಾಗಿ ನಾವು ಜೀವಿಸ್ತೇವೆ. ನಷ್ಟವಾಗಲಿ ಲಾಭವಾಗಲಿ, ಹಣ ಇರಲಿ ಇಲ್ಲದೆ ಹೋಗಲಿ, ಆರೋಗ್ಯವೋ ಅನಾರೋಗ್ಯವೋ ಹಸಿವೆಯೋ ಏನೇ ಆಗಲಿ, ನಾವು ಯೇಸುವಿಗಾಗಿ ಜೀವಿಸ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿಯ ಅಪೋಸ್ತಲರು ಅಂದರೆ 12 ಮಂದಿ ಶಿಷ್ಯರು. ಆಮೇನ್, 12 ಮಂದಿಯ ಶಿಷ್ಯರು. ಪ್ರಿಯರೇ, ಈ 12 ಮಂದಿ ಶಿಷ್ಯರ ಹೆಸರು ನಿಮಗೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಲ್ಲಿ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರು ಅಂದರೆ ಅವರು ಅಪೋಸ್ತಲರು. ದೇ ಕಾಲ್ಡ್ ಅಪೋಸ್ಟಲ್ಸ್. 12 disciples of Jesus are called apostles. ಅಪೋಸ್ತಲರಂತೇಳಿ ಅವರು ಕರೆಯಲ್ಪಟ್ಟರು. ಯೇಸು ಸ್ವಾಮಿ ಏನು ಮಾಡ್ದ? ಇವರೆಲ್ಲರನ್ನ ತನ್ನ ಜೊತೆಗೆ ಇಟ್ಟುಕೊಂಡ. ಆಮೇಲೆ ಅವರನ್ನ ಏನು ಮಾಡ್ದ? ಕಳಿಸಿದನು. ಪ್ರೇರ, ಯಾಕೆ ಕಳಿಸಿದ? ಸುವಾರ್ತೆಯನ್ನು ಸಾರುವುದಕ್ಕೆ, ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ, ರೋಗಿಗಳನ್ನು ಗುಣಪಡಿಸುವುದಕ್ಕೆ, ಬಂಧನದಲ್ಲಿರುವವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಯೇಸು ಸ್ವಾಮಿ ಅವರನ್ನು ಕಳಿಸಿದ. ಪ್ರೇರೆ, ಈ 12 ಮಂದಿ ಅಪೋಸ್ತಲರು ಹೋದ್ರು, ಅವರು ಸುವಾರ್ತೆಯನ್ನು ಸಾರಿದ್ರು, ಅವರು ಕಾರ್ಯಗಳನ್ನು ಮಾಡಿದ್ರು. ಪ್ರೇರೆ, ಅದು ಮಾತ್ರ ಅಲ್ಲ, ಬೈಬಲ್ ಹೇಳ್ತಿದೆ ಅವರು ಅನೇಕ ಸ್ವಸ್ಥತೆಗಳನ್ನು ಕೂಡ ಮಾಡಿದ್ರಂತೆ. ಪ್ರೇರೆ, ಇಲ್ಲಿ ನೋಡ್ರಿ, ಬೈಬಲ್ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನ, ಇತ್ತಲಾಗಿ ಅಪೋಸ್ತಲರು ಹಿಂತಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸುವಿಗೆ ಹೇಳಲು. The 12 disciples of Jesus, they were so accountable to Jesus. ಯೇಸು ಸ್ವಾಮಿ ಅವರನ್ನ ಕಳಿಸಿದ. ಈ ಅಪಾಯಿಂಟೆಡ್ ಆ್ಯಂಡ್ ಈ ಸೆಂಟ್, ಆತನವರನ್ನು ನೇಮಿಸಿ ಆತನವರನ್ನು ಕಳಿಸಿದನು. ಪ್ರೇರೆ, ದ ಅಪಾಯಿಂಟೆಡ್ ಒನ್ ಆರ್ ಸೋ ಅಕೌಂಟಬಲ್. ಯಾರು ನೇಮಿಸಲ್ಪಟ್ಟರೋ ಅವರು ಬಹಳ ವಿಧೇಯತೆ ಉಳ್ಳವರಾಗಿದ್ದರು, ಶಿಸ್ತಿನಲ್ಲಿ ಇದ್ದರು. ಪ್ರಿಯರೇ, ಅವ್ರು ಹೋದ್ರು, ಅವರ ಕೈಗಳ ಮೂಲಕ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ, ರೋಗಿಗಳನ್ನು ಗುಣಪಡಿಸಿದ. ಪ್ರಿಯರೇ, ಅವರು ಕೂಡ ಕುರುಡರನ್ನು ಮುಟ್ಟಿದ್ರು, ಕುರುಡರಿಗೆ ಕಣ್ಣು ಬಂತು. ಮತ್ತೆ ಅವ್ರು ಹಿಂತಿರುಗಿ ಯಾರ ಬಳಿಗೆ ಬಂದರು? ಯೇಸುವಿನ ಬಳಿಗೆ ಬಂದರು. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅದ್ಭುತಗಳಾದಾಗ, ಸೂಚಕ ಕಾರ್ಯಗಳು ನಡೆದಾಗ, ಆಶೀರ್ವಾದಗಳು ನಡೆದಾಗ ಮತ್ತೆ ನಾವು ಯಾರ ಬಳಿಗೆ ಬರಬೇಕು? ಯೇಸುವಿನ ಬಳಿಗೆ. ದೇವರಿಗೆ ಸ್ತೋತ್ರ. ಅದ್ಭುತಕ್ಕಾಗಿ, ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ, ಅಭಿಷೇಕಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ಆಶೀರ್ವಾದಕ್ಕಿಂತ, ಅಭಿಷೇಕಕ್ಕಿಂತ, ಅದ್ಭುತ ಕಾರ್ಯಗಳಿಗಿಂತ ನಮಗೆ ಯೇಸು ಬಹಳ ಪ್ರಾಮುಖ್ಯತೆ. ಪ್ರಿಯರೇ, ನಿಮಗೆ ಅದ್ಭುತ ಬೇಕಾ? ಇಲ್ಲ ಅದ್ಭುತ ಮಾಡುವವನು ಬೇಕಂದ್ರೆ ನಾನು ಯಾವುದನ್ನು ಆರಿಸ್ಕೊಳ್ತೀನಿ ಗೊತ್ತಾ? ಅದ್ಭುತ ಮಾಡುವವನು. ಡು ಯು ನೀಡ್ ಮಿರಾಕಲ್ ಆರ್ ಮಿರಾಕಲ್ ವರ್ಕರ್? ಐ ನೀಡ್ ಮಿರಾಕಲ್ ವರ್ಕರ್. ಡು ಯು ನೀಡ್ ಬ್ಲೆಸ್ಸಿಂಗ್ ಆರ್ ದ ಬ್ಲೆಸ್ಸಡ್ ಒನ್? ಐ ನೀಡ್ ಬ್ಲೆಸ್ಸಡ್ ಒನ್. ನಿನಗೆ ಆಶೀರ್ವಾದ ಬೇಕಾ? ಆಶೀರ್ವಾದ ಮಾಡುವವನು ಬೇಕಾ? ನಮಗೆ ಆಶೀರ್ವಾದ ಮಾಡುವ ಯೇಸು ಸ್ವಾಮಿ ಬೇಕು. ಆಶೀರ್ವಾದಕ್ಕಾಗಿ ಸ್ತೋತ್ರ, ಅಭಿಷೇಕಕ್ಕಾಗಿ ಸ್ತೋತ್ರ, ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಆದರೆ ಅವೆಲ್ಲವುಗಳಿಗಿಂತ ಪ್ರಾಮುಖ್ಯ ನಮಗೆ ಯೇಸು ಸ್ವಾಮಿ. ಪ್ರಿಯರೇ, ಈ 12 ಮಂದಿ ಶಿಷ್ಯರು ಏನು ಮಾಡಿದ್ರು? ಅದ್ಭುತಗಳು ನೋಡಿದ್ರು, ಆಶ್ಚರ್ಯ ಕಾರ್ಯಗಳನ್ನು ನೋಡಿದ್ರು. ಪ್ರಿಯರೇ, ಸ್ವಸ್ಥತೆಗಳನ್ನು ನೋಡಿದ್ರು. ಆದರೆ ಅವ್ರು ಯಾರೇ ಬಳಿಗೆ ಬಂದರು? ಯೇಸುವಿನ ಬಳಿಗೆ ಬಂದು ಎಲ್ಲವನ್ನ ಹೇಳಿದ್ರು. ಹಾಲೆಲೂಯಾ. ಯೇಸು ಸ್ವಾಮಿಯ ಬಳಿಗೆ ಬಂದು, ಯೇಸು ಸ್ವಾಮಿ, ನಾವು ಆ ಮನೆಗೆ ಹೋದ್ವಿವಪ್ಪ, ಹಿಂಗಾಯ್ತಪ್ಪ, ಆ ಮನೆಗೆ ಹೋದ್ವಿ, ಆ ಊರಿಗೆ ಹೋದ್ವಿ, ಹಿಂಗಾಯ್ತಂತ ಎಲ್ಲ ಹೇಳ್ತಿದ್ರು. ಪ್ರಿಯರೇ, ನಾವು ಯೇಸು ಸ್ವಾಮಿಯ ಜೊತೆ ಮಾತಾಡುವ ವ್ಯಕ್ತಿಗಳಾಗಿರಬೇಕು.
We should have a fellowship and communication with Jesus every day in our life. ನಾವು ಯೇಸುಸ್ವಾಮಿ ಹತ್ರ ಮಾತಾಡ್ಬೇಕು ಪ್ರಿಯರೇ. ಪ್ರಾರ್ಥನೆಯಲ್ಲಿ, ವಾಕ್ಯ ಓದೋದ್ರಲ್ಲಿ, ಆರಾಧನೆ ಮಾಡಬೇಕಾದ್ರೆ, ಹಾಡುಗಳನ್ನು ಆಡಬೇಕಾದ್ರೆ ಪ್ರಿಯರೇ, ನಾವು ದೇವರ ಸಂಗಡ ಮಾತಾಡುವವರಾಗಿರಬೇಕು. ಶಿಷ್ಯರು ಬಂದು ಯೇಸುಸ್ವಾಮಿ ಹತ್ರ ಎಲ್ಲವನ್ನ ಹೇಳಿದರು. ಬೈಬಲ್ ಹೇಳುತ್ತದೆ, ಶಿಷ್ಯರು ಭಾಳ 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 ದೇ ವಾಸ್ ಸೋ ಟಯರ್ಡ್, ಭಾಳ ದಣುವಾರಿಸ್ಕೊಳ್ಬಿಟ್ಟಿದ್ರು ಪ್ರೇರೆ. ಮಾರ್ಕನ ಬರೆದ ಸುವಾರ್ತೆ ಎಲ್ಲ ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಏನು ಹೇಳ್ತಿದ್ದು ನೋಡ್ರಿ ದೇವ್ರ ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಿಂದ ನಾವು ನೋಡಿಕೊಳ್ಳೋಣ ಪ್ರೇರೆ. ಶಬ್ಶ್ರೀ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ. 15ನೇ ವಚನ. ಸಂಜೆ ಆದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಒತ್ತು ಹೋಯಿತು ಅಂದರು. ಹಾಲೆಲೂಯ. ನಾವು ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ ಪ್ರೇರೆ. ಮಾರ್ಕ್ ಚಾಪ್ಟರ್ 6 ವರ್ಸ್ 31. ಎಲ್ಲ ಆತನಿಗೆ ತಿಳಿಸಲು ಆತನವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣುವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. Disciples are so busy, they don't even have a time to eat. ಅಷ್ಟು ಬ್ಯುಸಿ ಇದ್ರು ಪ್ರಿಯರೇ, ಅಷ್ಟು ಸೇವೆ ಮಾಡ್ತಾ ಇದ್ರು ಅವರು, ಅಷ್ಟು ಜನರ ಸಂಗಡ ಮಾತಾಡ್ತಾ ಇದ್ರು, ಅಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರ ಹತ್ರ ಏನಿದ್ದಿಲ್ಲ, ಸಮಯ ಇಲ್ಲ. ಈ ದಿನ ನಮ್ಮ ಹತ್ರ ಸಮಯ ಇದೆ, ಆದರೆ ನಮಗೆ ದಾಹ ಇಲ್ಲ. Today we have time, but today we don't have a burden, passion to build the kingdom of God. ఈ రోజు మా దగ్గర సమయం ఉందండి, అయితే సేవ చేసేదానికి మనకి భారం లేదు. ఈరోజు మా దగ్గర సమయం ఉందండి, ప్రార్థన చేసేదానికి మనకి ఏం లేదు, మనస్సు లేదు. బైబిల్ చదివేదానికి మనకు ಆಸಕ್ತಿ లేదండి. ಈ ದಿನ ನಮ್ಮ ಹತ್ರ ಸಮಯ ಇದೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿಲ್ಲ, ವಾಕ್ಯ ಓದೋದಕ್ಕೆ ಆಸಕ್ತಿ ಇಲ್ಲ ಪ್ರಿಯರೇ, ಸೇವೆ ಮಾಡೋದಕ್ಕೆ ಭಾರ ಇಲ್ಲ. ಇಲ್ಲಿ ನೋಡ್ರಿ, ಶಿಷ್ಯರಿಗೆ ಊಟ ಮಾಡಲಿಕ್ಕೂ ಕೂಡ ಸಮಯವಿರಲಿಲ್ಲಂತೆ ಪ್ರಿಯರೇ. ಅದನ್ನು ನೋಡಿದಂತೆ ಯೇಸುಸ್ವಾಮಿ ಹೇಳ್ದ, ನೀವು ಸ್ವಲ್ಪ ದಣುವಾರಿಸಿಕೊಳ್ಳ್ರಿ, ಟೇಕ್ ರೆಸ್ಟ್. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಯು ನೀಡ್ ರೆಸ್ಟ್, ಟೇಕ್ ರೆಸ್ಟ್. ರೆಸ್ಟ್ ಮಾಡಕ್ಕೆ ಅವ್ರನ್ನ ಯೇಸುಸ್ವಾಮಿ ಏನು ಮಾಡದಂತೆ, ಅಡವಿಗೆ. ಯಾವ ಅಡವಿ ಅಂದರೆ ಪ್ರಿಯರೇ, ಬೈಬಲ್ ಹೇಳ್ತಿದೆ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನದಲ್ಲಿ, ಅಪೊಸ್ತಲರು ಹಿಂತಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನು ಅವರನ್ನು ಬೆತ್ಸಾಯಿದವೆಂಬ, ಯಾವುದಂತೆ, ಬೆತ್ಸಾಯಿದ. ಇದು ಬೆತಸ್ತ ಅಲ್ಲ, ಇಟ್ ಈಸ್ ನಾಟ್ ಬೆತಸ್ತಾ, ಬೆತ್ಸಾಯಿದ. ಬೆತ್ಸಾಯಿದ ಮೀನ್ಸ್ ಹೌಸ್ ಆಫ್ ಹಂಟ್. ಬೆತ್ಸಾಯಿದ ಅಂದರೆ ಬೇಟೆಗಾರನ ಮನೆ. ಈ ಬೆತ್ಸಾಯಿದ ಎನ್ನುವಂಥ ಸ್ಥಳಕ್ಕೆ, ಅಡವಿಗೆ ಯೇಸುಸ್ವಾಮಿ ತನ್ನ ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾನೆ. ಆ ಅಡವಿಯ ಪಕ್ಕದಲ್ಲಿ ಏನಿರ್ತದೆ, ಗಲಿಲಾಯ ಸಮುದ್ರದಲ್ಲಿ, ಆ ಸಮುದ್ರ ತೀರ ಇತ್ತಂತೆ ಪ್ರೇರೆ. ನೋಡ್ರಿ, ಹೌಸ್ ಆಫ್ ದ ಹಂಟ್ ಅದು ಎಲ್ಲಿತ್ತಂತೆ, ಫಿಶಿಂಗ್ ವಿಲೇಜ್ ಆನ್ ದ ಶೋರ್ ಆಫ್ ದ ಸೀ ಆಫ್ ಗ್ಯಾಲಲಿ. ಗಲಿಲಾಯ ಸಮುದ್ರದಲ್ಲಿ ಪಕ್ಕದಲ್ಲೇ ಅದು ಇತ್ತಂತೆ ಪ್ರೇರೆ. ಈ ಯಾವಾಗ ಯೇಸುಸ್ವಾಮಿ ಹೇಳ್ದ ತನ್ನ ಶಿಷ್ಯರಿಗೆ, ನೀವು ಬಂದು ದಣುವಾರಿಸ್ಕೊಳ್ರಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ರಿ ಅಂತೇಳಿ ಎಲ್ಲಿ ಕರ್ಕೊಂಡೋದಂತೆ, ಬೆತ್ಸಾಯಿದ. ಬೆತ್ಸಾಯಿದ ಅಂದ್ರೆ ಅರ್ಥ ಬೇಟೆಗಾರನ ಮನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಬೆತ್ಸಾಯಿದ? ಹೌಸ್ ಆಫ್ ಹಂಟ್. ಹೌಸ್ ಆಫ್ ಹಂಟ್. ಆ ಬೇಟೆಗಾರನ ಮನೆ ಹತ್ರ ಏನ್ ಮಾಡಿದ್ರಂತ ಇವರು ಇದ್ರಂತೆ ಪ್ರೇರೆ. ಯಾವಾಗ ಜನರು ಬರಲಿಕ್ಕೆ ಪ್ರಾರಂಭವಾದ್ರು, ಯೇಸುಸ್ವಾಮಿ ಹೊರಗಡೆ ಬಂದು ನೋಡಿದಂತೆ, he came out and saw the multitude, crowds are coming towards Jesus. Hallelujah. ಜನರು ಆತನ ಬಳಿಗೆ ಬರೋದನ್ನ ಯೇಸುಸ್ವಾಮಿ ಏನು ಮಾಡಂತೆ, ನೋಡಿದಂತೆ ಪ್ರೇರೆ. ಬೈಬಲ್ ಹೇಳ್ತಿದೆ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ ಏನು ಹೇಳ್ತದೆ, ಅದೇ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಆದರೆ ಜನರ
ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನವರನ್ನು ಪ್ರೀತಿಯಿಂದ ಸ್ವೀಕರಿಸಿ. ಜೀಸಸ್ ಅಕ್ಸೆಪ್ಟೆಡ್ ಪೀಪಲ್ ವಿತ್ ಲವ್. ಇನ್ ಲವ್ ಈ ಅಕ್ಸೆಪ್ಟೆಡ್ ಪೀಪಲ್. ಏನು ಹೇಳ್ತದೆ ನೋಡ್ರಿ ಪ್ರೇಯರ್, ಇಂಗ್ಲಿಷ್ ಬೈಬಲ್ ಏನು ಹೇಳ್ತದೆ ನೋಡೋಣ ಪ್ರೇಯರ್. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನ. ಎಲ್ಲರೂ ಕೂಡ ಓದೋಣ ಪ್ರೇಯರ್ ಈ ವಾಕ್ಯ ಭಾಗವನ್ನು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನ. Luke chapter 9 verse 10. Thank you, Jesus. On the return, the apostles told him all that they have done, and he took them and withdrew apart to a town called Bethsaida. When the crowds learned it, they followed him, and he welcomed them and spoke to them of the kingdom of God, and cured those who had need of healing. ಇಲ್ಲಿ ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಅವರನ್ನ ಪ್ರೀತಿಯಿಂದ ಸ್ವೀಕರಿಸಿದನು. ಈ ಅಕ್ಸೆಪ್ಟೆಡ್ ಪೀಪಲ್ ವಿತ್ ಲವ್. ಜನರು ಆತನ ಬಳಿಗೆ ಬಂದರು, ಓಡಿ ಬಂದರು ಪ್ರೇರೆ. ಜನರು ಲಾಭಕ್ಕಾಗಿ ಬಂದರು, ಜನರು ಸ್ವಸ್ಥತೆಗಾಗಿ ಬಂದರು, ಜನರು ಅವ್ರಿಗೆ ಊಟ ಸಿಗ್ತದೆ ಅಂತೇಳಿ ಬಂದರು. ಆದರೆ ಯೇಸು ಸ್ವಾಮಿ ಏನು ಮಾಡ್ದ? ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿದನು. ಜೀಸಸ್ accepted them. Jesus received them with love. Today we are lacking love in people's life. In friendship there is no love. In family there is no love. In relationship between husband and wife there is no love. In family there is no love. All hypocrisy. ಎಲ್ಲವೂ ಕಪಟತ್ವ ಪ್ರಿಯರೇ. ಸ್ನೇಹಿತರ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಕುಟುಂಬದಲ್ಲಿ ಪ್ರೀತಿ ಇಲ್ಲ, ಸೇವೆಗಳಲ್ಲಿ ಪ್ರೀತಿ ಇಲ್ಲ, ಕೇವಲ ಸ್ವಾರ್ಥ. ಗಂಡ ಹೆಂಡತಿಯ ಮಧ್ಯದಲ್ಲಿ ಪ್ರೀತಿ ಇಲ್ಲ. ನಾವು ಪ್ರೀತಿಯಿಂದ ಇರಬೇಕು ಪ್ರಿಯರೇ. ಬೈಬಲ್ ಹೇಳ್ತದೆ ಪ್ರೀತಿಯಿಂದ ನೀವು ವಸ್ತ್ರವೆಂಬ ಅಲಂಕಾರ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಜನರನ್ನು ಹೆಂಗ ಸ್ವೀಕಾರ ಮಾಡದಂತೆ? he accepted them, he received them with love. Today people need love in their life. ಜನರಿಗೆ ಏನು ಬೇಕು? ಅವ್ರ ಜೀವಿತದಲ್ಲಿ ಪ್ರೀತಿ ಬೇಕು ಪ್ರಿಯರೇ, ಸಮಾಧಾನ ಬೇಕು ಅವರಿಗೆ. ಇಲ್ಲಿ ಕೂಡ ಯಾವಾಗ ಜನರು ಯೇಸು ಸ್ವಾಮಿ ಬಳಿಗೆ ಬಂದರು, ಯೇಸು ಸ್ವಾಮಿ ಅವರನ್ನ ಏನು ಮಾಡದಂತೆ? ಪ್ರೀತಿಯಿಂದ ಸ್ವೀಕರಿಸಿ ಅವರ ಸಂಗಡ ಮಾತಾಡಿ ಏನು ಮಾಡದಂತೆ? ಮಾತಾಡ್ದ. ಈ ದಿನ ನಾವು ಏನು ಮಾಡ್ತೀವಿ ಪ್ರೇರೆ? ಸ್ವಲ್ಪ ದೇವ ನಮ್ಮನ್ನು ಉಪಯೋಗ ಮಾಡಿಕೊಂಡ್ರೆ ಜನರ ಥರ ನಾವು ಮಾತಾಡೋದಿಲ್ಲ ಪ್ರೇರೆ. ವಿ ವಿಲ್ ಮೇಂಟೈನ್ ಡಿಸ್ಟೆನ್ಸ್. ಇಲ್ಲ, ವಿ ವಿಲ್ ಆಸ್ಕ್ ದೆಮ್ ಟು ಟೇಕ್ ಅಪಾಯಿಂಟ್ಮೆಂಟ್ ಇದ್ರೇ ನಾನು ಭೇಟಿ ಆಗ್ತೀನಿ. ಇಲ್ಲೇನಾಯ್ತು? ಯೇಸು ಸ್ವಾಮಿ Jesus received them with love. Not only that, he sat with them, he spoke with them. ಅವರ ಜೊತೆಗೆ ಆತನು ಕುಳಿತುಕೊಂಡು ಅವರ ಸಂಗಡ ಏನು ಮಾಡ್ದ? ಮಾತಾಡ್ದ ಪ್ರಿಯರೇ, ಮಾತಾಡ್ದ. ಪ್ರಿಯರೇ, ನಾವು ಜನರನ್ನು ಸ್ವೀಕರಿಸುವವರಾಗಿರಬೇಕು, ಜನರನ್ನು ಪ್ರೀತಿ ಮಾಡುವವರಾಗಿರಬೇಕು, ಜನರಿಗೋಸ್ಕರ ನಾವು ಜೀವಿಸುವವರಾಗಿರಬೇಕು ಪ್ರಿಯರೇ. ಎಷ್ಟೋ ಜನ ಈ ದಿನ ಒಂಟರಿತನದಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ಎನ್ನೋ ಜನರು ಈರೋಜು ಒಂಟರಿತನಂలో ಜೀವಿస్తున్నారు. There are many people living in loneliness because nobody is there to approach them, nobody is willing to talk with them, nobody is ready to show love. ಅವ್ರಿಗೆ ಪ್ರೀತಿ ತೋರಿಸೋರಿಲ್ಲ, ಅವ್ರನ್ನ ಮಾತಾಡ್ಸೋರಿಲ್ಲ ಪ್ರೇರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ. ಅದಕ್ಕಾಗಿ ಅವರು ಒಂಟರಿತನದಲ್ಲಿ ಜೀವಿಸ್ತಾರೆ, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. Why there is so many suicide? Because of loneliness. ಯಾರವ್ರನ್ನ ಮಾತಾಡ್ಸೋರಿಲ್ಲ ಪ್ರಿಯರೇ, యారెవరు అర్థం చేసుకోలేరిల్ల, ఎవరు మాట్లాడించే వాళ్ళు లేరు, అర్థం చేసుకునే వాళ్ళు లేరు. అందుకే వాళ్ళు ఒంటరితనంలో పోయి, జిగుప్సలో పోయి, డిప్రెషన్లో పోయి, ఆఖరికి వాళ్ళు ఏం చేసుకుంటున్నారు? ఆత్మహత్యలు చేసుకుంటున్నారు. వి నీడ్ టు టాక్ ఈచ్ అదర్. మేము ప్రతి ఒక్కరి దగ్గర మేము ఏమవ్వాలి? మాట్లాడాలి. సావాసం అంటే ఏమి? సావాసంలో మేము కూడి వచ్చినప్పుడు ఒకరి గురించి ఒకరు మేము తెలుసుకునేది, ఒకరి గురించి ఒకరు మాట్లాడేది. ఇక్కడ కూడా యేసయ్య ఏం చేస్తున్నారు? జనులు వచ్చిన తర్వాత తక్షణం హే మీరు నా దగ్గర రావద్దని అని చెప్తున్నాడా? డిడ్ జీసస్ టోల్డ్ when crowd multitudes came to him, did Jesus told and rebuked, don't come to me? No, he received them with love.
and he spoke with them. ಆಮೇನ್. ನಾವು ಸೇವಕರಾಗಿ ಕೂಡ ಪ್ರಿಯರೇ ಜನರ ಸಂಗಡ ಮಾತಾಡೋದನ್ನು ಕಲಿಬೇಕು. ವೆನ್ ವಿ ಟಾಕ್ ಅವರ್ ರಿಲೇಶನ್ಶಿಪ್ ವಿಲ್ ಗೋ ಸ್ಮೂತ್. ಯಾವಾಗ ನಮಗೆ ಮಾತು ಇರ್ತದೋ ಪ್ರಿಯರೇ ನಮ್ಮ ಸಂಬಂಧ ಏನಾಗ್ತದೆ, ಅದು ಸರಳವಾಗಿ ನಡೀತಾ ಹೋಗ್ತದೆ. ಒಂದು ವೇಳೆ ನಮಗೆ ಮಾತಿನ ದೇರ್ ಇಸ್ ನೋ ಕಮ್ಯುನಿಕೇಶನ್, ಅವರ್ ರಿಲೇಶನ್ಶಿಪ್ ವಿಲ್ ಬ್ರೇಕ್. ಆಮೇನ್. ಇಲ್ಲಿ ಕೂಡ ಯೇಸು ಏನು ಮಾಡೋದ, ಜನರ ಸಂಗಡ ಮಾತಾಡಿದ ಪ್ರೇಯರ್. ಅದು ಮಾತ್ರವಲ್ಲ, ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ದೋಸ್ ನೀಡ್ ಆಫ್ ಹೀಲಿಂಗ್ he healed them. If you are in a need of healing, I say you in the name of Jesus, you receive your healing in the name of Jesus. ಒಂದು ವೇಳೆ ನಿನಗೆ ಸ್ವಸ್ಥತೆ ಬೇಕಂದ್ರೆ ಈಗಲೇ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೋ. నీకు విడుదల స్వస్థత కావాలంటే ఇప్పుడే యేసు నామములో స్వస్థతని విడుదలని పొందుకొని నేను ఆజ్ఞాపిస్తున్నాను. అది ఆత్మికమైన రోగం కానీ, అది శారీరకమైన రోగము కానీ, యేసు నామములో నేను దేవుని సేవకుని ఆజ్ఞాపిస్తున్నాను. ప్రతి ఒక్క రోగము నేను విడిచి పోవునుగా కానీ నేను ఆజ్ఞాపిస్తున్నాను. అక్కడ ఎవరికైతే స్వస్థత కొరత ఉన్నిందో దేవుడు వారిని స్వస్థపరిచాడు. ఇఫ్ యు టుడే లాక్ healing in your life, receive your healing in Jesus name. యేసయ్య స్వస్థపరిచే దేవుడు. మేమెవరు స్వస్థపరచమండి, యేసయ్య మిమ్మల్ని స్వస్థపరచాడు. we will not heal you, Jesus will heal you. Jesus is our healer. యేసు ನಮ್ಮನ್ನ ಗುಣಪಡಿಸುವಾತನು. ಹಾಲೆಲೂಯಾ. ಯೇಸು ಸ್ವಾಮಿ ಏನು ಮಾಡಿದ, ಅಲ್ಲಿದ್ದದೆಲ್ಲರನ್ನ ಗುಣಪಡಿಸಿದ ಪ್ರಿಯರೇ. ಅಂಡ್ ಬೈಬಲ್ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ, John chapter 6, ಆರನೇ ವಚನ ಪ್ರಿಯರೇ, 5ನೇ ವಚನದಿಂದ ಓದ್ಕೊಂಡು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ಆಮೇನ್. ಯೇಸು ಏನು ಮಾಡದಂತೆ, ಫಿಲಿಪ್ಪನನ್ನು ಕೇಳಿದಂತೆ. ಬೈಬಲ್ ಹೇಳುತ್ತೆ 6ನೇ ವಚನ, ತಾನು ಮಾಡಬೇಕಾದದ್ದು ತನಗೆ ತಿಳಿದಿದ್ದರು, ಅವನನ್ನು ಪರೀಕ್ಷಿಸುವುದಕ್ಕಾಗಿ ಈ ಮಾತನ್ನು ಹೇಳಿದನು. ಟು ಟೆಸ್ಟ್ ಫಿಲಿಪ್, Jesus told, you people give food to these people. Jesus knew what he is going to do. యేసయ్యకు తెలుసు ఆయన ఏం చేసే పోతున్నాడని. యేసుస్ವಾಮಿ ಗೊತ್ತು, ಇವ್ರ ಹತ್ರ ಏನಿಲ್ಲ, ರೊಟ್ಟಿ ಇಲ್ಲ, ಏನಿಲ್ಲ, ಇಲ್ಲಿ ಬಂದಂಥ ಜನರಿಗೆ ನಾನು ಊಟ ಕೊಡ್ಬೇಕಂತೇಳಿ యేసుಸ್ವಾಮಿಗೆ ಗೊತ್ತಿತ್ತು. ಗೊತ್ತಿದ್ರು ಕೂಡ ಫಿಲಿಪ್ಪನನ್ನ ಪರೀಕ್ಷಿಸುವುದಕ್ಕಾಗಿ ಪ್ರಿಯರೇ, ಬಹಳ ಜನ ಹೇಳ್ತಾರೆ, ಆ ಒಂದು ಏದೇನ್ ತೋಟದಲ್ಲಿ ಯೇಸು ಸ್ವಾಮಿ ಯಾಕೆ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನು ಇಡಬೇಕಾಗಿತ್ತು? ಒಂದು ವೇಳೆ ಇಟ್ಟಿಲ್ಲ ಅಂದ್ರೆ ಈ ದಿನ ನಾವು ಆರಾಮವಾಗಿರ್ತಿದ್ವಲ್ಲ? ಇಲ್ಲ, ಆದಾಮವಳನ್ನ ಪರೀಕ್ಷಿಸುವುದಕ್ಕಾಗಿ. ವೆದರ್ ದೇ ಆರ್ ಫೇತ್ಫುಲ್ ಆರ್ ನಾಟ್, ವೆದರ್ ದೇ ಶೋ ಒಬೀಡಿಯನ್ಸ್ ಆರ್ ನಾಟ್, ಟು ಟೆಸ್ಟ್ ದೆಮ್. ಇಲ್ಲಿ ಕೂಡ ಯೇಸು ಸ್ವಾಮಿ ಗೊತ್ತು, ಇವ್ರ ಹತ್ರ ಏನಿಲ್ಲ, ನಾನೇ ಕೊಡ್ಬೇಕಂತೇಳಿ ಗೊತ್ತು. ಆದ್ರೂ ಕೂಡ ಫಿಲಿಪ್ಪನನ್ನು ಪರೀಕ್ಷಿಸುವುದಕ್ಕಾಗಿ. Sometimes in your life you will face a situation where you will not at all understand, but I will tell you that situation, if it is from God, I will tell you God is testing you. Look at the life of Job. God tested Job, giving a permission to Satan. ಸೈತಾನನಿಗೆ ದೇವರೇನು ಕೊಟ್ಟ? ಅನುಮತಿ ಕೊಟ್ಟ. ಯಾರನ್ನ ಪರೀಕ್ಷಿಸುವುದಕ್ಕಾಗಿ? ಯೋಬನನ್ನ ಪರೀಕ್ಷಿಸುವುದಕ್ಕಾಗಿ. ಆ ಪರೀಕ್ಷೆಯಲ್ಲಿ ಯೋಬನೇನಾದ? ಆತನು ನಂಬಿಗಸ್ತನು, ಭಯಭಕ್ತಿ ಉಳ್ಳವನಂತೇಳಿ ನಿರೂಪಿಸಿದನು. He proved that he is faithful and he is God fearing. He proved himself. Job proved himself. He is God fearing man and he is faithful to God. Why tests in your life? To take you another level. Satan will tempt you, but God will test you.
Satan will tempt you to destroy the image of God in your life, but God will test you to renew your mind, to take you another level. ದೇವರು ನಿನ್ನನ್ನು ಪರೀಕ್ಷಿಸ್ತಾನೆ, ಯಾಕಂದ್ರೆ ನಿನ್ನನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. ಆದರೆ ಸೈತಾನ ನಿನ್ನನ್ನು ಶೋಧಿಸ್ತಾನೆ, ಯಾಕಂದ್ರೆ ನಿನಗಿರುವಂತ ಕ್ರಿಸ್ತನ ಸ್ವರೂಪವನ್ನು ಕೆಡಿಸ್ಬೇಕಂತೇಳಿ. To destroy the image of God in your life, Satan will tempt you. But when God tests you, same way he will open the door to you also. He will make a way to come out from the test. Don't worry, if Satan tempts you, don't worry, God will make a way to overcome that temptation. ನೀನು ಚಿಂತೆ ಮಾಡಬೇಡ. ಸೈತಾನ ನಿನ್ನನ್ನು ಶೋಧಿಸಿದ್ರೆ ಆ ಶೋಧನೆಯಿಂದ ನೀನು ಹೆಂಗೆ ಹೊರಗೆ ಬರಬೇಕು, ದೇವರು ನಿನಗೆ ಮಾರ್ಗವನ್ನು ತೆಗಿತಾನೆ. ಇಲ್ಲಿ ಫಿಲಿಪ್ಪನ್ ಏನು ಮಾಡ್ದ? ಫಿಲಿಪ್ಪನನ್ನ ಯೇಸುಸ್ವಾಮಿ ಏನು ಮಾಡ್ದ? ಪರೀಕ್ಷಿಸಿದ. ಹಿ ಟೆಸ್ಟೆಡ್ ಫಿಲಿಪ್. ಆಮೇಲೆ ಅದಾದ್ಮೇಲೆ ಬೈಬಲ್ ಹೇಳ್ತದೆ ನೋಡ್ರಿ, ಫಿಲಿಪ್ಪನ ಹೇಳ್ತಾನೆ, ಅದಕ್ಕೆ ಫಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದ್ರೂ 200 ಹಣದ ರೊಟ್ಟಿ ಬೇಕು. ಸ್ವಲ್ಪ ಸ್ವಲ್ಪ. ಯೇಸು ಸ್ವಾಮಿ ನಮಗೆ ಸ್ವಲ್ಪ ಸ್ವಲ್ಪ ಕೊಡೋದಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ನಮಗೆ ಕೊಟ್ಟರೆ ಆತನು ಸಮೃದ್ಧಿಯಾಗಿ ಕೊಡ್ತಾನೆ. ಬೈಬಲ್ ಹೇಳ್ತದೆ, ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಆಡತ್ ನೋ ಸಾರೋ. ದೇವರ ಆಶೀರ್ವಾದವು ಯಾವ ವ್ಯಸನವನ್ನ ಸೇರಿಸದು. ఒకవేళ దేవుడు నిన్ను ఆశీర్వదిస్తే ఆయన ఆశీర్వాదంలో ఏ ఒక దుఃఖం ఉండదు. ఆయన నిన్ను ఆశీర్వదిస్తే పరిపూర్ణంగా ఆశీర్వదిస్తాడు. హల్లెలూయా. బైబిల్ చెప్తుంది, ఆయన ఒకవేళ ఎవరినైనా ఆశీర్వదిస్తే ఆయన ఆశీర్వాదం వారిని ఐశ్వర్యవంతులుగా చేస్తుంది. ద బ్లెస్సింగ్ ఆఫ్ ద లార్డ్ మేకెత్ మ్యాన్ రిచ్ ಅಂಡ್ ಆಡತ್ ನಾಟ್ ನೋ ಸಾರೋ. ಯೆಹೋವನ ಆಶೀರ್ವಾದ ಒಬ್ಬನನ್ನ ಐಶ್ವರ್ಯವಂತನಾಗಿ ಮಾಡ್ತದೆ. ಯೆಹೋವನ ಆಶೀರ್ವಾದ ಯಾವ ವ್ಯಸನವನ್ನ ಸೇರಿಸದು. ಹಾಲೆಲೂಯಾ. ಫಿಲಿಪ್ ಹೇಳ್ದ, ಸ್ವಲ್ಪ ಸ್ವಲ್ಪ ಕೊಟ್ಟರು ಕೂಡ ನಮ್ಮ ಹತ್ರ ಇಲ್ಲಪ್ಪ. ಫಿಲಿಪ್ಪನ ಬುದ್ಧಿ, ಅವನ ಮೆಂಟಾಲಿಟಿ ಸ್ವಲ್ಪ ಸ್ವಲ್ಪ. ಆದರೆ ಬೈಬಲ್ ಹೇಳ್ತದೆ ನೋಡ್ರಿ ಪ್ರೇರೆ, 8ನೇ ಅಧ್ಯಾಯದಲ್ಲಿ, ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು. ಆಂದ್ರೆಯ ಬಾಳ 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 ಒಳ್ಳೆ ವ್ಯಕ್ತಿ ಪ್ರಿಯರೇ. ಇದೇ ಆಂದ್ರೆಯ ಪೇತ್ರನ ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬಂದಿದ್ದು. ಇದೇ ಆಂದ್ರೆಯ ನತಾನಿಯಲ್ ಹೋಗಿ ಹೇಳ್ದ, ನತಾನಿಯಲ್ ಬಾಪ, ಬರಬೇಕಾದ ಮೆಸ್ಸಿಯನು ಆತನೇನೋ ನಜರೇತಿನ ಯೇಸುವನ್ನು ನೋಡ್ಲಿಕ್ಕೆ ಬಾ ಅಂತೇಳಿ ನತಾನಿಯೇಲನನ್ನು ಕೂಡ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬಂದ. ಹಿ ವಾಸ್ ಎ ಗುಡ್ ಇವ್ಯಾಂಜಲಿಸ್ಟ್. Evangelist is the one who will attract the souls, and evangelist is the one who will preach the gospel with boldness. ಈ ಆಂದ್ರೆ ಕೂಡ ನನಗನ್ನಿಸ್ತದೆ ಆತನು ಸುವಾರ್ತಿಕನಾಗಿರ್ಬೇಕಂತ ಹೇಳಿ. ಯಾಕಂದ್ರೆ ಅವ್ರ ಅಣ್ಣನನ್ನ ಕರ್ಕೊಂಡು ಬಂದ, ನತಾನಿಯೇಲನನ್ನ ಕರ್ಕೊಂಡು ಬಂದ. ಅಷ್ಟು ಮಾತ್ರ ಅಲ್ಲ, ಈಗ ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ಕೇಳಿದ್ವಿ ರೊಟ್ಟಿ ಕೊಡಂತೇಳಿ, ಅವಾಗ ಈತ ಏನು ಮಾಡ್ತಾ ಇದ್ದಾನೆ, ಒಬ್ಬ ಹುಡುಗನನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಪ್ರೇರೆ. ನೋಡ್ರಿ ಬೈಬಲ್ ಏನು ಹೇಳ್ತದೆ, ಆಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ ಅಂದನು. ಆಮೇನ್. ಇಲ್ಲಿರುವಂತ ಒಬ್ಬ ಹುಡುಗ, ಆ ಹುಡುಗನ ಯಾರು ನೋಡಿಲ್ಲ, ಈ ಆಂದ್ರೆಯ ನೋಡ್ದ. ನತಾನಿಯೇಲನ ಯಾರು ಕರ್ಕೊಂಡು ಬರಲಿಲ್ಲ, ಈ ಆಂದ್ರೆಯನೇ ಕರ್ಕೊಂಡು ಬಂದ. ಪೇತ್ರನನ್ನ ಯೇಸು ಸ್ವಾಮಿ ಕರಲಿಲ್ಲ, ಈ ಒಂದು ಆಂದ್ರೆಯನ ಕರ್ಕೊಂಡು ಬಂದ. ಪ್ರಿಯರೇ, ನಾವು ಕೂಡ ಆಂದ್ರೆಯನಂತೆ ಇರಬೇಕು, ಜನರನ್ನ ದೇವರ ಬಳಿಗೆ ಕರೆಕೊಂಡು ಬರುವವರು. ವಿ ಶುಡ್ ಬಿ ಲೈಕ್ ಆಂಡ್ರಿಯೂ. ಹಿ ಬ್ರಾಟ್ ಪೀಪಲ್ ಟು ಜೀಸಸ್. ಹಲ್ಲೆಲೂಯಾ. ನೋಡ್ರಿ, ಕರ್ಕೊಂಡು ಬಂದ. ಆ ಒಂದು ಹುಡುಗನ ಹತ್ರ ಎಷ್ಟಿತ್ತಂತೆ, 5 ರೊಟ್ಟಿ 2 ಮೀನು. ಎಲ್ಲೆಲ್ಲರಿ 5 ರೊಟ್ಟಿ 2 ಮೀನು. ಪ್ರಿಯರೇ, ಇದು ಒಂದೇ ಒಂದು ವಾಕ್ಯ ಭಾಗ ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಬೇರೆ ಯಾವುದು ಕೂಡ ಬರೆಯಲ್ಪಟ್ಟಿಲ್ಲ, ಇದೊಂದು ಮಾತ್ರ. ಈ 5 ರೊಟ್ಟಿ 2 ಮೀನು ಮಾತ್ರ ಮತ್ತಾಯದಲ್ಲಿದೆ, ಮಾರ್ಕದಲ್ಲಿದೆ, ಲೂಕದಲ್ಲಿದೆ, ಯೋಹಾನದಲ್ಲಿ ಕೂಡ ಇದೆ. ದಿಸ್ ಪೋರ್ಷನ್ ಆಫ್ 5 loaves and 2 breads as written in Matthew, Mark, Luke, John. In 4 gospel you can find this. Hallelujah. This story of 5 loaves and 2 bread. ఈ ఒక భాగం మాత్రమే, 5 రొట్టెలు 2 చేపలు, ఈ ఒక వాక్య భాగం మాత్రం మత్తాయ, మార్క, లూక, యోహాన్లో రాయబడిందండి. ఇక్కడ ఏం చేస్తారు, ఆ ఒక చిన్నవాని దగ్గర 5 రొట్టెలు 2 చేపలు నింది,
ఆంద్రయ్య పోయి అతన్ని పిలుచుకుని వస్తాడు. బైబిల్ చెప్తుంది, అక్కడ ఉన్న వాళ్ళు చెప్పడంట, ఈ 5 రొట్టెలు 2 చేపలు ఎవరికి అవుతుందప్పా? ಈ 5 ರೊಟ್ಟಿ 2 ಮೀನು ಯಾರಿಗಾಗ್ತದೆ? 5,000 ಮಂದಿ ಗಂಡಸರೇ ಇದ್ದಾರೆ ಇಲ್ಲಿ. ಎಷ್ಟು? ಓನ್ಲಿ ಮೆನ್ ಆರ್ 5,000. ಕೇವಲ ಗಂಡಸರೇ ಎಷ್ಟಿದ್ದಾರೆ? 5,000 ಜನ. ನಾವು ಅನ್ಕೊಳ್ಳೋಣ, ಅಲ್ಲಿದ್ದಂಥ 5,000 ಜನರಲ್ಲಿ ಒಂದು ವೇಳೆ 2,000 ಜನಕ್ಕೆ ಮದುವೆ ಆಗಿದ್ರು ಕೂಡ, 2,000 ಹೆಂಡತಿರು ಅಂದ್ರೂ ಕೂಡ ಎಷ್ಟು? 7,000. ಆ 2,000 ಮದುವೆ ಆದರಲ್ಲಿ 1,000 ಜನಕ್ಕೆ ಒಬ್ಬೊಬ್ಬರೇ ಮಗ ಅಂದ್ರೂ ಕೂಡ 8,000. ನನ್ನ ಲೆಕ್ಕ ಪ್ರಕಾರ ಅಲ್ಲಿ ಒಂದು 10,000 ಜನನೇ ಇರ್ಬೋದು. ಆದರೆ ಬೈಬಲಲ್ಲಿ ಬರೆಯಲ್ಪಟ್ಟತೆ 5,000 ಜನ ಗಂಡಸರೇ ಇದ್ರು. ಇಲ್ಲಿದ್ದೆಷ್ಟು? 5 ರೊಟ್ಟಿ 2 ಮೀನು. So many times need is more, need is bigger, but what we have, it's very small. ನಮಗೆ ದಾಹ ಐತೆ, ದೇವರೇ ನಾನು ಅದು ಮಾಡಬೇಕಪ್ಪ, ಇದು ಮಾಡಬೇಕಪ್ಪ ಸ್ವಾಮಿ, ಆದರೆ ನಮ್ಮ ಹತ್ರ ಇರೋದು ಸಮಯ ಕಮ್ಮಿ ಇರಬಹುದು ಪ್ರೇರೆ. Your need is more than 7,000 people, but only 5 loaves, 2 fishes. హల్లెలూయా. అవసరం ఎక్కువగా ఉంది. అయితే ఇక్కడ ఉండేదేమి? 5 రొట్టెలు 2 చేపలు మాత్రమే. I will tell you, Jesus is more greater than your need. నీ అవసరాల కంటే యేసయ్య గొప్పవాడు. ನಿನ್ನ ಅವಶ್ಯಕತೆ ಏನಿದ್ರು ಕೂಡ ನಾನು ಹೇಳ್ತೇನೆ, ನಿನ್ನ ಅವಶ್ಯಕತೆಗಿಂತ ಯೇಸು ದೊಡ್ಡವನು ಪ್ರಿಯರೇ. ಜೀಸಸ್ ಈಸ್ ಗ್ರೇಟರ್ ದೆನ್ ಯುವರ್ ನೀಡ್. ಬಿಫೋರ್ ಜೀಸಸ್ ನಥಿಂಗ್ ಈಸ್ ಗ್ರೇಟರ್. యేసయ్య ముందర గొప్పది ఏది లేదండి. హియర్ ఇన్ ద విల్డర్నెస్ ద నీడ్ ఈస్ గ్రేట్, బట్ disciple did not recognized Jesus is greater than the need. యేసయ్య ఈ అవసరాలు అన్నిటికంటే యేసయ్య గొప్పవాడని వాళ్ళకి తెలియదండి. ಅವರು ಮರ್ತೋಗಿದ್ರೇನೋ ಗೊತ್ತಿಲ್ಲ. ಈ ಅವಶ್ಯಕತೆಗಿಂತ ಯೇಸು ಸ್ವಾಮಿ ದೊಡ್ಡವನು. What is your need today? I will tell you, Jesus is greater than your need. ಯೇಸು ನಿನ್ನ ಅವಶ್ಯಕತೆಗಿಂತ ದೊಡ್ಡವನಾಗಿದ್ದಾನೆ ಪ್ರಿಯರೇ. ಯೇಸಯ್ಯನ ಮುಂದೆ ಯಾವುದೂ ಇಲ್ಲ. ನಥಿಂಗ್ ಬಿಫೋರ್ ಜೀಸಸ್. ಯೇಸಯ್ಯ ಮುಂದೆ ఏది లేదండి. జీసస్ ఈజ్ గ్రేటర్ దెన్ అవర్ నీడ్. హల్లెలూయా. If you are in need of health, I will tell you, Jesus will give you health, because by his wounds we are healed. If you are in need of financial, I will tell you, to make you rich, he became poor. He accepted poverty. Do you under curse? I will tell you, on the cross of Calvary, Jesus became curse for you. He became curse and he made you blessing. ಒಂದು ವೇಳೆ ನಿನಗೆ ಆರೋಗ್ಯದ ಕೊರತೆ ಇದೆಯಾ, ನಾನು ಹೇಳ್ತೇನೆ, ನಿನ್ನ ಆರೋಗ್ಯದ ಕೊರತೆಗಿಂತ ಯೇಸು ಸ್ವಾಮಿ ದೊಡ್ಡವನು. ಆತನು ಹೊಂದಿದ ಗಾಯಗಳಿಂದ ನೀನು ಗುಣವಾಗಿದ್ದಿ. ಒಂದು ವೇಳೆ ನಿನಗೆ ಹಣಕಾಸಿನ ಅವಶ್ಯಕತೆ ಇದೆಯಾ, ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ಬಡವನಾದನು. ಒಂದು ವೇಳೆ ನೀನು ಶಾಪ ಬಂಧನದಲ್ಲಿದೆಯಾ, ಆ ಕಲ್ವಾರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಶಾಪದಿಂದ ಬಿಡಿಸುವುದಕ್ಕಾಗಿ ಆತನು ಶಾಪವಾದನು. Jesus is greater than your need. యేసయ్య నిನ್ನ కొరತೆಗಿಂತ దొడ్డవను. నీ అవసరాల కంటే యేసయ్య గొప్పవాడు. Don't focus on your అవసరతలు. Don't focus on your need. I will tell you, focus on Jesus. Those who look unto him, he will give light. He will make his light shine upon them. ಯಾರೆಲ್ಲ ಆತನನ್ನು ದೃಷ್ಟಿಸ್ತಾರೋ ಆತನು ಅವರ ಮುಖಗಳನ್ನು ಪ್ರಕಾಶಗೊಳಿಸುತ್ತಾನೆ. ನಿನ್ನ ಕೊರತೆ ಮೇಲೆ, ನಿನಗೆ ಬೇಕಾದಂಥ ವಿಷಯಗಳ ಮೇಲೆ ನೀನು ದೃಷ್ಟಿ ಇಡಬೇಡ, ಯೇಸು ಸ್ವಾಮಿಯ ಮೇಲೆ ದೃಷ್ಟಿ ಇಡು. ಫೋಕಸ್ ಆನ್ ಜೀಸಸ್ ಅಂಡ್ ಹಿ ವಿಲ್ ನೆವರ್ ಡಿಸಪಾಯಿಂಟ್ ಯು. ಆತನು ನಿನ್ನನ್ನು ನಿರುತ್ಸಾಹಗೊಳಿಸೋದಿಲ್ಲ. ಲುಕ್ ಅನ್ ಟು ಜೀಸಸ್.
Everyone who will look unto Jesus, their face will shine. He will not put them into shame. ಆತನು ಅವರನ್ನು ಅವಮಾನಪಡಿಸೋದಿಲ್ಲ, ಆತನು ಅವರ ಮುಖಗಳನ್ನು ಪ್ರಕಾಶಗೊಳಿಸ್ತಾನೆ. ಪ್ರಿಯರೇ, ಇಲ್ಲಿ ಅವಶ್ಯಕತೆ ದೊಡ್ಡದು. 5,000 ಮಂದಿ ಗಂಡಸರ ಇದ್ದಾರೆ, ಇರೋದು 5 ರೊಟ್ಟಿ 2 ಮೀನು ಮಾತ್ರ. ಬೈಬಲ್ ಹೇಳ್ತದೆ ಪ್ರಿಯರೇ, ನೋಡ್ರಿ, ಇಷ್ಟು ಜನರಿಗೆ 10ನೇ ವಚನ, ಜಾನ್ ಚಾಪ್ಟರ್ 6 ವರ್ಸ್ 10, ಯೋಹಾನ ರಾಸಿನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಇಷ್ಟು ಜನರಿಗೆ ಅವು ಯಾತಕ್ಕಾದವು ಕೇಳಲಾಗಿ ಆ ಜನರನ್ನು ಊಟಕ್ಕೆ ಕೂಡ್ರಿಸಿ ಅಂದನು. ಆಮೇನ್. ಜೀಸಸ್ ಇಸ್ ನಾಟ್ ಇಂಟ್ರೆಸ್ಟೆಡ್ ವಾಟ್ ಯು ಹ್ಯಾವ್, ಹಿ ನ್ಯೂ ವಾಟ್ ಯು ವಿಲ್ ಡೂ. ಯೇಸಯ್ಯಗೆ ನಿನ್ನ ಹತ್ತಿರ ಏನಿದೆ ಅದು ಬೇಕಾಗಿಲ್ಲ, ಆತನಿಗೆ ಗೊತ್ತು ಆತನ ಏನಾಗಿದ್ದಾನಂತೇಳಿ, ಆತನ ಏನು ಮಾಡಬೇಕು ಆತನಿಗೆ ಗೊತ್ತು. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳು ನೋಡಲಿಲ್ಲ, ಹೇಳ್ದ ಕೂಡ್ರಿಸಿ, ಇವ್ರನ್ನೆಲ್ಲರೂ ಏನು ಮಾಡ್ರಿ, ಕೂಡ್ರಿಸ್ರಿ. ಬೈಬಲ್ ಹೇಳ್ತದೆ ನೋಡ್ರಿ ಪ್ರೇರೆ, ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000 ಇತ್ತು. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು, ಆಮೇನ್, ಎಲ್ಲರೂ ಏನು ಮಾಡಿದ್ರಂತೆ ಪ್ರೇರೆ, ಪಂಕ್ತಿಯಾಗಿ ಕೂಡಿಸಿದ್ರಂತೆ. ಅಲ್ಲಿ ಹುಲ್ಲು ಬಹಳ ಇತ್ತು. ಒಂದು ಲೈನಿಗೆ 100 ಜನ, ಇನ್ನೊಂದು ಲೈನಿಗೆ 50 ಜನ, ಇನ್ನೊಂದು ಲೈನಿಗೆ 150, ಈ ಥರ ಎಲ್ಲರ ಲೈನ್ ಆಗಿ ಕೂಡಿಸಿದ್ರು ಪ್ರೇರೆ. I will tell you, if you have a discipline in your life, you will experience miracle. Without discipline, don't expect God to use you and God to do miracle in your life. Yes, discipline also very important. A disciple should be disciplined. ಶಿಷ್ಯನು ಏನಾಗಿರ್ಬೇಕು, ಶಿಸ್ತಿನಲ್ಲಿರ್ಬೇಕು ಪ್ರೇರೆ. శిష్యుడు అయ్యేవాడు శిస్తులో ఉండాలా. ఏ డిసైపుల్ షుడ్ బి ఇన్ డిసిప్లిన్. ఏం చేశాడు యేసయ్య? అక్కడ ఉన్న శిష్యులకి అందరికి చెప్పరే, ఇವ್ರನ್ನೆಲ್ಲ ಸಾಲಾಗಿ ಕುಣಿಸ್ರಿ, ಮೇಕ್ ಟು ಸಿಟ್ ದೆಮ್ ಇನ್ ರೋ, ಗುಡ್ ರೋ, ಲೈನಲ್ಲಿ ಕುಂಡಿಸ್ರಿ. ಹೆಂಗ್ ಬೇಕಾರಂಗೆ ಕುಂದ್ರಿಸೋದಿಲ್ಲ, ಹೆಂಗ್ ಬೇಕಾರಂಗಿಲ್ಲ, ಲೈನಾಗಿ ಕೂಡಿಸ್ರಿ. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಕ್ರಿಸ್ಟಿಯನ್ ಲೈಫ್. ಹಲ್ಲೆಲೂಯಾ. ಡಿಸಿಪ್ಲಿನ್ ಕುಂದಿರಿಸಿದ್ರು. ಆಮೇಲೆ ಬೈಬಲ್ ಹೇಳ್ತದೆ ಪ್ರೇರೆ, ಎಲ್ಲರನ್ನ ಕೂಡಿಸಿದ್ರಂತೆ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಏನು ಮಾಡ್ದ? ಪ್ರಾರ್ಥನೆ ಮಾಡಿಲ್ಲ. ಏನು ಮಾಡಿಲ್ಲ? ಬಹಳ ಜನ ಯೇಸು ಸ್ವಾಮಿ ಏನು ಮಾಡ್ದ? ಪ್ರಾರ್ಥನೆ ಮಾಡ್ದ. ಇಲ್ಲ, ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಏನು ಮಾಡಿದಂತೆ? ದೇವರ ಸ್ತೋತ್ರ ಮಾಡಿ, ಹಿ ಪ್ರೇಸ್ಡ್ ಗಾಡ್. ಪ್ರೇಸ್ ಇಸ್ ಡಿಫರೆಂಟ್, ವರ್ಷಿಪ್ ಇಸ್ ಡಿಫರೆಂಟ್, ಪ್ರೇಯರ್ ಇಸ್ ಡಿಫರೆಂಟ್, intercession is different, singing is different. Here Jesus, he praised God. ಆತನು ದೇವರಿಗೆ ಏನು ಮಾಡಿದಂತೆ? ಸ್ತೋತ್ರ ಮಾಡ್ದ. ಆತನು ಗುಣಗುಟ್ಲಿಲ್ಲ. ಏನು ಮಾಡಲಿಲ್ಲ? he did not grumble. so many people grumbling, ಬರೇ ಗುಣಗುಟ್ಟೋದು ಪ್ರೇರೆ. ಅವ್ರ ಹತ್ರ 10 ಅಂಗಿದ್ರು ಕೂಡ ಗುಣಗುಡ್ತಿರ್ತಾರೆ, ಅವ್ರ ಹತ್ರ ಒಳ್ಳೆ ಫೋನ್ ಇದ್ರು ಕೂಡ ಗುಣಗುಡ್ತಿರ್ತಾರೆ, ಒಳ್ಳೆ ಊಟ ಇದ್ರು ಕೂಡ ಗುಣಗುಡ್ತಿರ್ತಾರೆ, ಒಳ್ಳೆ ಮನೆ ಇದ್ರು ಕೂಡ ಗುಣಗುಡ್ತಾ ಇರ್ತಾರೆ. Jesus did not grumble, he praised. The people who will praise, they will not grumble. ಯಾರು ದೇವರನ್ನ ಸ್ತುತಿಸ್ತಾರೋ ಅವ್ರು ಗುಣಗುಟ್ಟೋದಿಲ್ಲ ಪ್ರಿಯರೇ, ಅವರು ದೇವರನ್ನ ಸ್ತುತಿ ಮಾಡ್ತಾರೆ ಪ್ರಿಯರೇ. ಇಸ್ರಾಯೇಲರು ಏನು ಮಾಡಿದ್ರು? ಗುಣಗುಟ್ಟಿದ್ರು. ಯೇಸು ಸ್ವಾಮಿ ಕೆಂಪು ಸಮುದ್ರದಿಂದ ಹೊರಗೆ ತೆಗೆದುಕೊಂಡು ಬಂದ, ಗುಣಗುಟ್ಟಿದ್ರು. ಫರೋನ ಸೈನ್ಯವನ್ನ ಆತನ ಏನು ಮಾಡ್ದ? ಕೆಂಪು ಸಮುದ್ರದಲ್ಲಿ ನಾಶವಾಗುವಂತ ಮಾಡ್ದ, ಆದರೂ ಗುಣಗುಟ್ಟಿದ್ರು. ಬಂಡೆಯಿಂದ ನೀರು ತೆಗೆದುಕೊಂಡು ಬಂದ, ಗುಣಗುಟ್ಟಿದ್ರು. ಪರಲೋಕದಿಂದ ಮನ್ನ ಸುರಿಸಿದ, ಗುಣಗುಟ್ಟಿದ್ರು. ಯೋರ್ದಾನ್ ನದಿ ಇಬ್ಬಾಗವಾಯಿತು, ಗುಣಗುಟ್ಟಿದ್ರು. ಇವತ್ತಿನ ಅನೇಕ ಕ್ರೈಸ್ತವರು ಕೂಡ ಏನು ಮಾಡ್ತಾರೆ? ದೇವರು ಎಷ್ಟೇ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಲಿ, ಪಾಸ್ಟರ್ ಏನಾಗಿಲ್ಲ ಪಾಸ್ಟರ್, ಇನ್ನ ನಮ್ಮ ಜೀವಿತದಲ್ಲಿ ಗುಣಗುಟ್ಟೋದು. ದೇ ಆರ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್. ದ ಪೀಪಲ್ who are unsatisfied, that kind of people will grumble. Grumbling, ಅದು ಪಿಚ್ಚಿ ಗುಣಗುಟ್ಟೋದು ಬರೇ. ಆಮೇನ್. ಗುಣಗುಟ್ಟೋರು ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡಿದ? ಗುಣಗುಟ್ಟಿಲ್ಲ. ಬಾಬಾ ಹೆಂಗಪ್ಪ ಮಾಡೋದು? ನೀವೇ ಅವರೆಲ್ಲ ಏನಪ್ಪ ಇಟ್ಕೊಳಕ್ಕಾಗೋದಿಲ್ಲ ಏನಪ್ಪ, ಸುಮ್ಮನೆ ಯಾಕೆ ಬರಕ್ಕೆ ಹೇಳಿದ್ರಿ? ಗುಣಗುಟ್ಟಿಲ್ಲ ಯೇಸು ಸ್ವಾಮಿ. ತಗೊಂಡ 5 ರೊಟ್ಟಿ 2 ಮೀನು ದೇವರಿಗೆ ಸ್ತೋತ್ರ ಮಾಡ್ದ. ಏನು ಮಾಡ್ದ? ದೇವರಿಗೆ ಸ್ತೋತ್ರ ಮಾಡಿದ. ಸ್ತುತಿಸುವವನು ಗುಣಗುಟ್ಟೋದಿಲ್ಲ, ಗುಣಗುಟ್ಟುವವನು ಸ್ತುತಿಸೋದಿಲ್ಲ. ಹಲ್ಲೆಲೂಯಾ.
ಗುಣಗುಟ್ಟೋದು ಇರಬಾರ್ದು ಪ್ರಿಯರೇ. ಆಮೇಲೆ ಒಂದು ವೇಳೆ ನೀನು ಗುಣಗುಡ್ತಾ ಇದ್ರೆ ಇವತ್ತು ಬಿಟ್ಬಿಡು. ಗುಣಗುಟ್ಟೋದನ್ನು ಬಿಟ್ಟು ದೇವರನ್ನ ಸ್ತುತಿಸಿ ದೇವರನ್ನ ಆರಾಧನೆ ಮಾಡು. ಹಲ್ಲೆಲೂಯ. ನೋಡ್ರಿ, ಬೈಬಲ್ ಹೇಳ್ತಿದೆ ಏನು ಮಾಡಿದೆ ಯೇಸು ಸ್ವಾಮಿ, ದೇವರ ಸ್ತೋತ್ರ ಮಾಡಿ. ಬೈಬಲ್ ಹೇಳ್ತಿದೆ ಆಮೇಲೆ ಆಶೀರ್ವದಿಸಿ. ಏನು ಮಾಡದಂತೆ? ಆಶೀರ್ವಾದ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಇಲ್ಲ, ಲೂಕನ ಬರೆದ ಸುವಾರ್ತೆ. ಥ್ಯಾಂಕ್ ಯು ಜೀಸಸ್. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. 9ನೇ ಅಧ್ಯಾಯ ಪ್ರಿಯ, 16ನೇ ವಚನ. ಲೂಕ್ ಚಾಪ್ಟರ್ 9 ವರ್ಸ್ 16. ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ಡ್. ನಿನ್ನ ಹತ್ರ ಏನಿದೆಯೋ ಅದನ್ನು ಏನು ಮಾಡಿ ನೀನು ಆಶೀರ್ವಾದ ಮಾಡೋ. ಗುಣಗುಟ್ಟಬಾರ್ದು. ಏನು ಮಾಡಬಾರ್ದು? ಗುಣಗುಟ್ಟಬಾರ್ದು. ನನ್ನ ಹತ್ರ ಇಷ್ಟೇ ಆಯ್ತಪ್ಪ, ಇಷ್ಟೇ 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 ನನ್ನ ಜೀವನ. ಇಲ್ಲ ಇಲ್ಲ, ಗುಣಗುಟ್ಟ ಬೇಡ. ಡೋಂಟ್ ಗ್ರಂಬಲ್. ಪ್ರೈಸ್ ಗಾಡ್. ಇಫ್ ಯು ಹ್ಯಾವ್ 1 ಶರ್ಟ್, ಪ್ರೈಸ್ ಗಾಡ್. ಇಫ್ ಯು ಹ್ಯಾವ್ 10 ಶರ್ಟ್, ಪ್ರೈಸ್ ಗಾಡ್. ನೋ ಶರ್ಟ್, ಪ್ರೈಸ್ ಗಾಡ್. ದೇವರೇ ನಿನಗೆ ಸ್ತೋತ್ರಪ್ಪ. God has put blessing and curse in our tongue. Life and death in it's your tongue. If you speak life, life will exist. If you speak death, death will exist. Choice is in your hand. ಯೇಸು ಸ್ವಾಮಿ ಏನು ಮಾಡ್ದ? 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಏನು ಮಾಡ್ದ? ಆಶೀರ್ವಾದ ಮಾಡಿ ಯಾರ ಕೈಯಲ್ಲಿ ಕೊಟ್ಟಂತೆ? ಶಿಷ್ಯರ ಕೈಯಲ್ಲಿ ಕೊಟ್ಟ. ಪ್ರಿಯರೇ, ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆ ಮೇಲೆ ಆತನು ಶಾಪವಾಗಿ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಆ ಕಲ್ವಾರಿ ಶಿಲುಬೆ ಮೇಲೆ ಆತ ನಮ್ಮ ರೋಗಗಳನ್ನು ಹೊತ್ತುಕೊಂಡು ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಮ್ಮ ಪಾಪಗಳನ್ನು ಆತ ಹೊತ್ತುಕೊಂಡು ನಮಗೆ ಪರಿಶುದ್ಧತೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಯೇಸು ಸ್ವಾಮಿ ಏನು ಮಾಡಿದ? ಅದನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಆಶೀರ್ವಾದ ಮಾಡಿ ಜನರ ಕೈ ಕೊಳ್ಳಿಲ್ಲ. ಯಾರ ಕೈಯಲ್ಲಿ ಕೊಟ್ಟ? ಶಿಷ್ಯರ ಕೈಗೆ ಕೊಟ್ಟ. ಆಮೇನ್. ಶಿಷ್ಯರೇ ಕೈ ಕೊಟ್ಟ. ಶಿಷ್ಯರು ಏನು ಮಾಡಿದ್ರು? ಎಲ್ಲವನ್ನ ಹಂಚಿದ್ರು. ಪ್ರಿಯರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಒಂದು ವೇಳೆ ಇದೇನೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ವಾ? ಏಸಪ್ಪಗೆ ಏಸಪ್ಪ ನನ್ನ ಆಶೀರ್ವಾದ ಮಾಡಪ್ಪ. He is the blessed God. He is always ready to bless you, prosper you. ನಿನ್ನನ್ನು ಅಭಿವೃದ್ಧಿ ಪಡಿಸಲಿಕ್ಕೆ, ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಏನಾಗಿದ್ದಾನೆ? ಸಿದ್ಧವಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಶಿಷ್ಯರು ಏನು ಮಾಡಿದ್ರು? ಎಲ್ಲ ಲೈನಿಗೆ ಕುಂತಿದ್ರಲ್ಲ, ಹಂಚಿದ್ರು, ಪ್ರಾರಂಭ ಮಾಡಿದ್ರು. ಅವ್ರು ಹಂಚ್ತಾ ಇದ್ದಾರೆ. ಏನಾಗ್ತೈತೆ? ಮಲ್ಟಿಪ್ಲಿಕೇಶನ್, ಗುಣಾಕಾರ. The blessing of God is not adding, it is multiplication. ದೇವರ ಆಶೀರ್ವಾದ ಗುಣಾಕಾರ. ನಾವು ಹೇಳ್ತೀವಿ 2 + 2 ಎಷ್ಟು? 4. ಆಮೇನ್. ಆದರೆ ದೇವರ ಗುಣಾಕಾರ ಹೆಂಗೆ ನೋಡ್ರಿ? ಆಮೇನ್. 2 × 2 ಎಷ್ಟು ಹೇಳ್ತೀವಿ ನಾವು? 4 ಹೇಳ್ತೀವಿ. ಆದರೆ ದೇವ್ರ ವಾಕ್ಯ ಹೇಳ್ತಿಲ್ಲ 2 × 2 4 ಇಲ್ಲಪ್ಪ, ಅದು 16 ಅಂತ ಹೇಳ್ತದೆ ದೇವ್ರ ವಾಕ್ಯ. ಇಲ್ಲಿ ಏನು ಮಾಡಿದ್ರು? 5 ರೊಟ್ಟಿ 2 ಮೀನು ಹಂಚಕ್ಕೆ ಪ್ರಾರಂಭ ಮಾಡಿದ್ರು. ಅದು ಅಭಿವೃದ್ಧಿ ಆಗ್ತಾನೆ ಇದೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಈಸ್ ಮಲ್ಟಿಪ್ಲೈಯಿಂಗ್. ದೇವರು ಯಾವುದನ್ನು ಆಶೀರ್ವಾದಿಸ್ತೋ ಅದು ಅಭಿವೃದ್ಧಿ ಆಗ್ತದೆ. ನೀನು ಯಾವುದನ್ನು ಆಶೀರ್ವಾದಿಸ್ತೀಯೋ ಅದು ಅಭಿವೃದ್ಧಿ ಆಗ್ತದೆ. ಪ್ರಿಯರೇ, ಇಫ್ ಯು ಬ್ಲೆಸ್ ಯುವರ್ ಹೌಸ್ ಇನ್ ದ ನೇಮ್ ಆಫ್ ಜೀಸಸ್, ಅಂಡ್ ಐ ವಿಲ್ ಟೆಲ್ ಯು, ಹೌಸ್ ವಿಲ್ ಬಿ ಬ್ಲೆಸ್ಡ್. If you bless your mother, if you bless your father, if you bless your brothers, sisters, they will be blessed. There is a life, there is a power in your tongue. ನೀನು ಯಾವುದನ್ನು ಆಶೀರ್ವದಿಸ್ತೀಯೋ ನಾನು ಅದನ್ನು ಆಶೀರ್ವದಿಸ್ತೇನೆ. ನೀನು ಯಾವುದನ್ನು ಶಪಿಸ್ತೀಯೋ ನಾನು ಅದನ್ನು ಶಪಿಸ್ತೇನೆ. ನೋಡ್ರಿ, ಯಾವಾಗ ಯೇಸು ಸ್ವಾಮಿ ಆ 5 ರೊಟ್ಟಿ 2 ಮೀನುಗಳು ತೆಗೆದುಕೊಂಡು ಪರಲೋಕದಲ್ಲಿರುವ ತಂದೆ ನೋಡಿರ್ತಾನೆ. ಓ, ಇವಾಗ ಯೇಸು ಸ್ವಾಮಿ ಇದನ್ನು ಆಶೀರ್ವದಿಸ್ತಾ ಇದ್ದಾನೆ, ನಾನು ಕೂಡ ಏನು ಮಾಡ್ಬೇಕು? ಇದನ್ನ ಆಶೀರ್ವದಿಸ್ಬೇಕು. ದೇವ್ರು ನೋಡ್ತಾನೆ, ಓ ನನ್ನ ಸೇವಕ ಪ್ರಭಾಕರ್ ಇದನ್ನು ಆಶೀರ್ವದಿಸ್ತಾ ಇದ್ದಾನೆ, ನಾನು ಕೂಡ ಏನು ಮಾಡ್ಬೇಕು? ಇದನ್ನ ಆಶೀರ್ವದಿಸಬೇಕು. ನೀನು ಯಾವುದನ್ನು ಆಶೀರ್ವದಿಸ್ತೀಯೋ ದೇವರನ್ನು ಅದನ್ನು ಆಶೀರ್ವದಿಸ್ತಾನೆ. ನೀನು ಯಾವುದನ್ನು ಶಪಿಸ್ತೀಯೋ ದೇವರು ಅದನ್ನು ಏನು ಮಾಡ್ತಾನೆ? ಶಪಿಸ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ದೇವರಿಗೆ ಸ್ತೋತ್ರ ಮಾಡಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಹಂಚಿಕೊಟ್ಟ. ಏನಾಯ್ತಂತೆ? ಕೊನೆಗೆ ಎಲ್ಲರೂ ತಿಂದು ಏನು ಮಾಡಿದ್ರಂತೆ? ತೃಪ್ತರಾದರು. ದೇವರ್ ಆಲ್ ಸ್ಯಾಟಿಸ್ಫೈಡ್. ಫಿಲಿಪ್ ಏನು ಹೇಳ್ದ? ಸ್ವಲ್ಪ ಸ್ವಲ್ಪ ಕೊಟ್ಟರು ಕೂಡ, ಸ್ವಲ್ಪ ಸ್ವಲ್ಪ ಇಲ್ಲ, ಇಲ್ಲಿ ತೃಪ್ತಿ. ಆಮೇನ್. ಅಬಂಡೆನ್ಸ್. ವಿ have a God of abundance. He gave abundant life, abundant grace, abundant mercy, abundant ಎಲ್ಲವೂ ಕೂಡ ಯಥೇಚ್ಛವಾಗಿ ಕೊಟ್ಟ. ಪ್ರಿಯರೇ, ಆ ಒಂದು ಏದೇನ್ ತೋಟದಲ್ಲಿ ಏನಾಯ್ತು? ಎಲ್ಲವೂ ಯಥೇಚ್ಛವಾಗಿತ್ತು. ಇಟ್ ವಾಸ್ ಇನ್ ಅಬಂಡೆನ್ಸ್ ಆಫ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ.
ದೇವರು ಈಸ್ ನಾಟ್ ಸ್ಟಿಂಜಿ, ಕಂಜೂಸಿಲ್ಲ ದೇವರು. ಆತನು ಏನು ಕೊಟ್ಟರು ಕೂಡ ಏರಳವಾಗಿ ಕೊಡ್ತಾನೆ ಪ್ರೇರೆ, ಅಬಂಡೆನ್ಸ್ ಆಗಿ ಆತನು ಕೊಡ್ತಾನೆ. ಇಲ್ಲಿ ಕೂಡ ಏನಾಯ್ತು, ಅಬಂಡೆನ್ಸ್. ಎಲ್ಲರೂ ತಿಂದು ಏನು ಮಾಡಿದ್ರು, ತೃಪ್ತರಾದ್ರು. ಯೇಸು ಹೇಳಿದೋಯ್, ನಾನು ಇದನ್ನು ಆಶೀರ್ವಾದ ಮಾಡೀನಿ, ತಂದೆ ಇದನ್ನು ಆಶೀರ್ವಾದ ಮಾಡಿದ್ದಾನೆ, ಇದು ಯಾವುದು ವ್ಯರ್ಥ ಆಗ್ಬಾರ್ದು, ಎಲ್ಲ ಆರಿಸ್ಕೊಳ್ರಿ. ಎಲ್ಲ ಆರಿಸ್ಕೊಂಡ್ರೆ ಏನಾಯ್ತಂತೆ, 12 ಪುಟ್ಟಿ ತುಂಬಿತ್ತಂತೆ ಪ್ರಿಯರೇ. ಎಷ್ಟು ಪುಟ್ಟಿ? 12 ಪುಟ್ಟಿ. ಪ್ರಿಯರೇ, ಈ ದಿನ ದೇವರು ನಿನಗೆ ಏನು ಕೊಟ್ಟಿದ್ದಾನೋ ಅದನ್ನು ವ್ಯರ್ಥವಾಗಿ ಉಪಯೋಗಿಸ್ಬೇಡ. ಒಂದು ವೇಳೆ ದೇವ್ರು ನಿನಗೆ ಗಾಡಿ ಕೊಟ್ಟನ, ಆ ಗಾಡಿಯನ್ನು ದೇವರ ನಾಮ ಮಹಿಮೆಗೋಸ್ಕರ ಉಪಯೋಗ ಮಾಡು. ಒಂದು ವೇಳೆ ದೇವ್ರು ನಿನಗೆ ಒಳ್ಳೆ ಮೊಬೈಲ್ ಕೊಟ್ಟನ, ಅದರಲ್ಲಿ ಕೆಟ್ಟ ಚಿತ್ರಗಳನ್ನ ನೋಡಬೇಡ, ಕೆಟ್ಟ ಹಾಡುಗಳನ್ನು ಕೇಳಬೇಡ. ದೇವರ ಸುವಾರ್ತೆಯನ್ನು ಕೇಳು, ದೇವರ ವಾಕ್ಯವನ್ನು ಕೇಳು, ದೇವರ ಹಾಡುಗಳನ್ನು ಕೇಳು. ದೇವರು ಯಾವುದನ್ನು ಕೊಟ್ಟಿದ್ದಾನೋ ಅದನ್ನು ದೇವರ ನಾಮ ಮಹಿಮೆಗೋಸ್ಕರ ಉಪಯೋಗ ಮಾಡು. ವ್ಯರ್ಥವಾಗಿ ಹೋಗಬಾರ್ದು. ಯುವರ್ ಬೈಕ್, ಯುವರ್ ಮೊಬೈಲ್, ಯುವರ್ ಮನಿ, ನಥಿಂಗ್ ಶುಡ್ ಗೋ ಇನ್ ವೇನ್, ವೇಸ್ಟ್. ನೋ. If you are blessed with good mobile, it is a blessing of God. I will tell you, use that mobile for God's glory. You have a good laptop, use for God's glory. You have a good sound system, use it for God's glory. Nothing should be waste. ಯಾವುದು ಕೂಡ ವ್ಯರ್ಥವಾಗಬಾರ್ದು ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಹೇಳ್ದ, ಯಾವುದು ವೇಸ್ಟ್ ಆಗಬಾರ್ದು, ಎಲ್ಲವನ್ನು ಆರಿಸ್ಕೊಳ್ರಿ. 12 ಪುಟ್ಟಿ ತುಂಬಿತ್ತು. 12 ಪುಟ್ಟಿನ ಯಾರು ಹೊತ್ಕೊಂಡಿದ್ದಾರೆ? ಶಿಷ್ಯರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆ ಪುಟ್ಟಿಯನ್ನು ನೋಡ್ದಂಗೆಲ್ಲ ಅವ್ರಿಗೆ ಅನಿಸಿರ್ತ, ಓ, ನಮ್ಮ ಅವಶ್ಯಕತೆಗಿಂತ ಯೇಸು ದೊಡ್ಡವನು. ಮೋರ್ ದೆನ್ ಅವರ್ ನೀಡ್, ಜೀಸಸ್ ಇಸ್ ಗ್ರೇಟ್, ಜೀಸಸ್ ಇಸ್ ಗ್ರೇಟ್, ಜೀಸಸ್ ಇಸ್ ಗ್ರೇಟ್, ಜೀಸಸ್ ಇಸ್ ಗ್ರೇಟರ್ ದೆನ್ ಮೈ ನೀಡ್. ಅವ್ರು ಆಡ್ತಾ ಹೋಗಿರ್ಬೋದು, ಜೀಸಸ್ ಈಸ್ ಗ್ರೇಟರ್ ದೆನ್ ಮೈ ನೀಡ್. ನನ್ನ ಅವಶ್ಯಕತೆಗಿಂತ ಯೇಸು ದೊಡ್ಡವನು, ನನ್ನ ಅವಶ್ಯಕತೆಗಿಂತ ಯೇಸು ದೊಡ್ಡವನು. ಪ್ರತಿ ಸಾರಿ ಆ ರೊಟ್ಟಿ ಮೀನು ನೋಡಿದಾಗ ಅವ್ರು ಹೇಳಿರ್ಬೋದು, ನನ್ನ ಅವಶ್ಯಕತೆಗಿಂತ ಯೇಸು ದೊಡ್ಡವನು. ಪ್ರಿಯರೇ, ಲೆಟ್ ಅಸ್ ಫೋಕಸ್ ಆನ್ ಜೀಸಸ್. ಯೇಸು ಸ್ವಾಮಿ ಮೇಲೆ ನಾವೇನೋಣ, ಕೇಂದ್ರೀಕರಿಸೋಣ ಪ್ರಿಯರೇ. ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸೋಣ. ನಮ್ಮ ಬಗ್ಗೆ ಯಾರು ಕೂಡ ಯೇಸು ಸ್ವಾಮಿಗೆ ಹೇಳೋ ಅವಶ್ಯಕತೆ ಇಲ್ಲ. ಜೀಸಸ್ ನೋ ಎವ್ರಿಥಿಂಗ್ ಅಬೌಟ್ ಯು, ಎವ್ರಿಥಿಂಗ್ ಅಬೌಟ್ ಯು. ಹಿ ನೋ ನೀಡ್ ಎನಿ ಒನ್ ಟು ಟೆಲ್ ಅಬೌಟ್ ಯು. ಆಮೇಲೆ ನೋಡ್ರಿ, ವಾಕ್ಯ ಏನು ಹೇಳ್ತದೆ? ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 2 ವರ್ಸ್ 24. ವೆರಿ ಪವರ್ಫುಲ್ ವರ್ಡ್. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿಲ್ಲ. ಜೀಸಸ್ ನೋ ಎವ್ರಿಥಿಂಗ್ ಅಬೌಟ್ ಯು ಆ್ಯಂಡ್ ಮೀ. ಯು ಆ್ಯಂಡ್ ಮೀ ಕ್ಯಾನ್ ನಾಟ್ ಹೈಡ್ ಎನಿಥಿಂಗ್ ಫ್ರಮ್ ಜೀಸಸ್. ನಾನು ನೀನು ಯೇಸು ಸ್ವಾಮಿ ಹತ್ರ ಯಾವುದನ್ನು ಕೂಡ ಬಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಕೂಡ ಯೇಸು ಸ್ವಾಮಿ ಗೊತ್ತು. ನೀನು ಹೇಳ್ಬೋದು, ಬ್ರದರ್ ನನ್ನ ಅವಶ್ಯಕತೆ ಏನು ನಿಮಗೆ ಗೊತ್ತಿಲ್ಲ ಬ್ರದರ್. ಪಾಸ್ಟರ್, ಯು ಡೋಂಟ್ ನೋ ಮೈ ನೀಡ್, ಯು ಡೋಂಟ್ ನೋ ಮೈ ಸ್ಟ್ರಗಲ್, ಯು ಡೋಂಟ್ ನೋ ಮೈ ವೀಕ್ನೆಸ್ ಆ್ಯಂಡ್ ಟೆಂಪ್ಟೇಷನ್ಸ್. ಐ ವಿಲ್ ಟೆಲ್ ಯು ಮೈ ಫ್ರೆಂಡ್, Jesus know it very well. Praise God, your pastor don't know, your brother, your father, your mother, your relatives, friends, nobody knows. Praise God. But Jesus knows. ಯೇಸುವಿಗೆ ಗೊತ್ತು, ಎಲ್ಲವೂ ಗೊತ್ತು. Your inner heart, your pastor cannot scan, but God is your scanner. He knew what is in your heart, what is in your mind. It may be invisible to people, but it is not to God. Everything is visible, transparent before God. ಎಲ್ಲವೂ ಕೂಡ ದೇವರ ಮುಂದೆ ಬಟ್ಟ ಬಯಲಾಗಿದೆ ಪ್ರೇರೆ. ಯಾವುದನ್ನು ಕೂಡ ನಾವು ದೇವರಿಗೆ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಬಂದಂಥ ಜನರನ್ನ ತೃಪ್ತಿಪಡಿಸಿದ ದೇವರು ನಿನ್ನನ್ನು ನನ್ನನ್ನು ಕೂಡ ತೃಪ್ತಿಪಡಿಸ್ತಾನೆ ಪ್ರೇರೆ. ನೀನು ಯಾವ ವಿಷಯದಲ್ಲಿ ಈ ದಿನ ದಾಹದಲ್ಲಿದ್ದೀ, ಹಸಿವೆಂದಿದೆಯಾ, ದೇವರು ನಿನ್ನನ್ನು ತೃಪ್ತಿಪಡಿಸ್ತಾನೆ ಪ್ರೇರೆ. ಆತನು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಇದ್ದಂಥ ಸ್ಥಳ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರೇರೆ. 5 ರೊಟ್ಟಿ 2 ಮೀನು ನೀ ತರಸಿ 5,000 ಜನಕ್ಕೆ ನೀ ಉಣಿಸಿ. 5 ರೊಟ್ಟಿ 2 ಮೀನು ನೀ ತರಸಿ 5,000 ಜನಕ್ಕೆ ನೀ ಉಣಿಸಿ. 5,000 ಜನಕ್ಕೆ ನೀ ಉಣಿಸಿ.
ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಓ ಯೇಸುವೆ, ಓ ಪ್ರಭುವೇ, ಓ ಯೇಸುವೆ, ಓ ಪ್ರಭುವೇ, ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಅಪ್ಪ, ಭೂಲೋಕದಲ್ಲಿ, ಈ ಜಗತ್ತಿನಲ್ಲಿ, ಆಕಾಶದಲ್ಲಿ ನಿನ್ನನ್ನು ಬಿಟ್ಟರೆ ನಮಗೆ ಯಾರಿಲ್ಲ ಸ್ವಾಮಿ. ದೇವರೇ, ಯಾವ ರೀತಿ ಆ ಹುಡುಗನ ಬಳಿಗೆ 5 ರೊಟ್ಟಿ 2 ಮೀನುಗಳಿದ್ದವೋ ನಮ್ಮ ಹತ್ರ ಕೂಡ ಅಷ್ಟೇ ಇದೆ ಅಪ್ಪ ಸ್ವಾಮಿ. ನೀ ನಮ್ಮನ್ನು ಆಶೀರ್ವಾದ ಮಾಡಪ್ಪ, ನೀ ನಮ್ಮನ್ನು ಆಶೀರ್ವಾದ ಮಾಡು ದೇವರೇ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ಮುಟ್ಟು, ಪ್ರತಿಯೊಬ್ಬನ ಆಶೀರ್ವಾದ ಮಾಡು. ಅವರ ಜೀವಿತಗಳಲ್ಲಿರುವಂಥ ಎಲ್ಲ ಕೊರತೆಗಳು ಅದು ನೀಗಿಸಲ್ಪಡಲಿ ದೇವರೇ. ಅವರು ತಿಳಿದುಕೊಳ್ಳಲಿ, ಅವರ ಕೊರತೆಗಿಂತ ನೀನು ದೊಡ್ಡವನು. ಯು ಆರ್ ಗ್ರೇಟರ್ ದೆನ್ ಅವರ್ ನೀಡ್. ಯು ಆರ್ ಗ್ರೇಟರ್ ದೆನ್ ಅವರ್ ನೀಡ್. ಅವರ ಪ್ರತಿಯೊಂದು ಅವಶ್ಯಕತೆಗಳು ಕ್ರಿಸ್ತನ ಮಹಿಮಾ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸಲ್ಪಡಲಿಲ್ಲ ದೇವರೇ, ಪೂರೈಸಲ್ಪಡಲಿ. ಪ್ರತಿಯೊಬ್ಬರು ನಾನು ನಿನ್ನ ಸೇವಕನಾಗಿ ಆಶೀರ್ವದಿಸ್ತೇನೆ, ಬಲಪಡಿಸ್ತೇನೆ. ಎಲ್ಲ ಘನತೆ, ಮಾನ, ಮಹಿಮೆ ಒಬ್ಬಾತನಿಗೆ ಕೊಡ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ, ಆಮೇನ್. ಪ್ರಿಯರೇ, ದೇವರ ಮೇಲೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ನಾನು ನಂಬ್ತಾ ಇದ್ದೇನೆ ಪ್ರಿಯರೇ, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಇದೆ ಅಂತೇಳಿ. ಒಂದು ವೇಳೆ ನೀವು ಕೂಡ ನಮ್ಮ ಸೇವೆಯ ಮೂಲಕ ಆಶೀರ್ವಾದ ಹೊಂದಿದರೆ, ಒಂದು ವೇಳೆ ನೀವು ಕೂಡ ನಮ್ಮ ಸೇವೆಗೆ ಸಹಾಯ ಮಾಡಬೇಕಂದ್ರೆ ಪ್ರಿಯರೇ, ನೀವು ನಿಮ್ಮ ಕಾಣಿಕೆಗಳನ್ನು ನಾವು ನಮ್ಮ ಸೇವೆಗೆ ನೀವು ಕೊಡಬಹುದು ಪ್ರಿಯರೇ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು, ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ನೀವು ಫೋನ್ಪೇ ಇಲ್ವಾ ಗೂಗಲ್ ಪೇ ಮಾಡಬೇಕಂದ್ರೂ ಕೂಡ 9945233050 ಎನ್ನುವಂಥ ನಂಬರಿಗೆ ನೀವು ಮಾಡ್ಬೋದು. ಒಂದು ವೇಳೆ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಇದ್ರೂ ಕೂಡ ಇದೇ ನಂಬರ್ಗೆ ನೀವು ಕಳಿಸಿಕೊಡ್ರಿ ಪ್ರಿಯರೇ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ. ಪ್ರತಿದಿನ ಬೈಬಲ್ ಓದ್ರಿ, ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಸಂಗಡ, ನಿಮ್ಮ ಕುಟುಂಬದ ಸಂಗಡ ಶಾಶ್ವತವಾಗಿ ನೆಲೆಗೊಂಡಿರಲಿ. ಆಮೇನ್.